ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ನ ನನ್ನ ಮಗಳ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೇಡಮ್ ಅವ್ರು ಇವತ್ತು ಸ್ಕೂಲ್ಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತ ನಾನು ಆ್ಯಕ್ಚುಲಿ ಮಲಗಿದ್ರೆ ಇವತ್ತು ಅವಳು ಹೋಗಿಲ್ಲ. ಯಾಕೆ ಹೋಗಿಲ್ಲ? ಹ್ಞೂ ನಿದ್ದೆಗಣ್ಣೆಲ್ಲ ಹಂಗೆ ಮಲ್ಕೊಂಡೆ ಅಪ್ಪನೂ ಎಬ್ಬಿಸ್ತಿಲ್ಲ. ಏನೇನ? ನಿದ್ದೆಗಣ್ಣೆಲ್ಲ ಆ ಥರನೇ ಮಲ್ಕೋಬೇಕು. ನಿನ್ನ ಎಬ್ಬರಿಸ್ಬೇಕಾ ನೀನು ಸ್ಕೂಲಿಗೆ ಹೋಗೋದಕ್ಕೆ? ದಿನ ಎಬ್ಬಿಸ್ತಿದ್ರಲ್ಲ, ಅದಕ್ಕೆ ಇವತ್ತು ಎಬ್ಬಿಸ್ಬೇಕಾಗಿತ್ತು. ಸೊ ಮೇನ್ ರೀಸನ್ ಇದಲ್ಲ ಆ್ಯಕ್ಚುಲಿ. ಸೊ ನಿನ್ನೆ ಸ್ವಲ್ಪ ಸ್ಕೂಲಿಂದ ಬಂದ ತಕ್ಷಣ ವಾಮಿಟ್ ಮಾಡ್ಕೊಂಡಿದ್ಲು. ಸೊ ಒಂದು ದಿನ ರೆಸ್ಟ್ ಕೊಡೋಣ, ಲೈಟಾಗಿ ಫೀವರ್ ಇತ್ತು. ಮತ್ತು ನಮ್ಮ ಮಕ್ಕಳಿಂದ ಬೇರೆ ಮಕ್ಳಿಗೂ ಇನ್ಫೆಕ್ಷನ್ ಆಗಬಾರ್ದಲ್ಲ. ಸೊ ಹಾಗಾಗಿ ಅವಳನ್ನ ಕಳಿಸಿಲ್ಲ ಅಷ್ಟೇ. ಮೇಡಮ್ಮು ಎದ್ದಿಲ್ಲ ಅದಕ್ಕೆ ಕಳಿಸಿಲ್ಲ ಅಂತ ಅಂದ್ಕೊಂಬಿಟ್ಟಿದ್ದಾಳೆ. ಕೊಟ್ಟು ಕಳಿಸ್ತೀನಿ, ನಾನಂತೂ ರಜೆ ಏನು ಹಾಕ್ಸಲ್ಲ. ಇವತ್ತು ಮನೇಲಿದ್ದು ಏನಿಂದ ಮಾಡ್ತಿದ್ಯಮ್ಮ? ಏನು ಮಾಡ್ತಾ ಇಲ್ಲ ಹ್ಞೂ ಅಮ್ಮ. ಬರೀ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಅದನ್ನ ಮಾತ್ರ ಓದ್ತೀನಿ. ಹೋಮ್ವರ್ಕ್ ಮುಗಿಸಿದ್ದಾಳೆ. ಈಗ ಟೇಬಲ್ಸ್ ಓದ್ಕೋಬೇಕು. ನಾನು ಆ್ಯಕ್ಚುಲಿ ನೆನ್ನೆ ಅಕ್ಕ ಬಂದಿದ್ಲು. ಸೊ ಅಕ್ಕ ಬಂದು ಬಸ್ಸಾರೆಲ್ಲ ಮಾಡಿಟ್ಟು ಹೋಗಿದ್ಲು. ನುಗ್ಗೆ ಸೊಪ್ಪಿನ ಬಸ್ಸಾರು, ಅದನ್ನು ಕ್ಲಿಪ್ಪಿಂಗ್ ಹಾಕ್ತೀನಿ ಮುಂದೆ. ಅದೇ ಸಾಂಬಾರಿಗೆ ಇವತ್ತು ಅನ್ನ. ಏಕೆಂದರೆ ರಿತಿಕ್ಷಂದು ಇನ್ನೇನಿವತ್ತು ಸ್ಕೂಲು ಕೂಡ ಕಳಿಸಿಲ್ವಲ್ಲ. ಸೊ ಹಾಗಾಗಿ ಅದೇ ಸಾಂಬಾರಿಗೆ ಅನ್ನ ಮಾಡಿ ತಿಂದ್ವಿ. ನಾನು ನೀನು ಬೀಳಿಸ್ತೀನಿ ಸಾಕಾಯ್ತಾ? ನಾನು ಬೀಳಿಸ್ತಿದ್ದೀರಾ? ಅಲ್ಲಿ ಜಾಗ ಇಲ್ಲ, ಬೀಳ್ತಾ ಇದೆಯಾ? ಆ ಕಡೆ ಎಷ್ಟು ಜಾಗ ಐತಲ್ಲ ಮಮ್ಮಿ. ಸೊ ಇನ್ನು ಮನೆ ಹತ್ರ ಆ್ಯಕ್ಚುಲಿ ಮನೆ ಮುಂದೆ ಎಲ್ಲ ನಾನು ಗ್ರಾನೈಟ್ ಹಾಕಿರಲಿಲ್ಲ. ಸೊ ಬರೀ ಗ್ರೌಂಡ್ ಫ್ಲೋರಿಂದ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಬನ್ನಿ ಇವತ್ತು ಮನೆ ಹತ್ರ ಹೋಗಿ ಗ್ರಾನೈಟ್ ಎಷ್ಟೆಷ್ಟು ಹಾಕ್ತಿದ್ದಾರೆ ಕೇಳಿಸ್ತೀನಿ. ಹಾಗೆ ನಿನ್ನೆ ಮನೆ ಮೇಲೆ ಚುರುಕಿ ಹಾಕಿದ್ದಾರೆ, ಅಂದರೆ ಮೋಲ್ಡ್ಗೆ ಹಾಕಿಲ್ಲ ಇನ್ನು. ಸೊ ಬರೀ ರೂಮಿಗೆ ಹಾಕಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಆ ರೂಮಿಗೆ ಹಾಕಿರೋದಕ್ಕೆ ಎಷ್ಟು ತೊಗೊಂಡಿರ್ಬೋದು ಅಂತ ನನಗೆ ಕಮೆಂಟ್ ಮಾಡಿ. ಅಪ್ಪ ಆ ಚುರುಕಿ ಹಾಕ್ಸೋಕ್ಕೂ ಇಷ್ಟೊಂದು ಕಾಸ್ಟ್ಲಿನಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಬನ್ನಿ ಅದನ್ನು ಅಲ್ಲೋಗಿ ಶೇರ್ ಮಾಡ್ತೀನಿ ಹೆಂಗೆ ಮಾಡ್ತಿದ್ದಾರೆ ಏನೋ ಅಂತ. ಸೊ ರಿತಿಕ್ಷಾ ಇನ್ನು ಇದು ಆ್ಯಕ್ಚುಲಿ ನೆನ್ನೆ ಅಕ್ಕ ಬಂದಿದ್ಲು. ಯಾಕೆಂತ ಹೇಳಿದ್ರೆ ಸಾಂಬಾರೆಲ್ಲ ಮಾಡಿಟ್ಟು ಹೋಗೋಣ ಅಂತ. ಸೊ ನಾನು ಲಾಸ್ಟ್ ವೀಕಲ್ಲಿ ಅಮ್ಮ ಹೋಗಿರೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ಲ. ಸೊ ಯಾರಾದರೂ ಒಬ್ಬರು ಬಂದು ಸಾಂಬಾರು ಮಾಡಿಟ್ಟು ಹೋಗೋಣ ಅಂಥೇಳಿ, ಸಾಂಬಾರು ಮಾಡೋಕ್ಕೆ ಅಂಥೇಳಿ ಇಲ್ಲೇ ನಮ್ಮ ಮರದ್ದೇ ನುಗ್ಗೆ ಸೊಪ್ಪಿತ್ತು. ಸೊ ಅದಿನ್ನೂ ಎಳೆದಿತ್ತು. ಈಗ ನುಗ್ಗೆ ಸೊಪ್ಪು ತಿಂದರೆ ಸ್ವಲ್ಪ ಪ್ರೋಟೀನ್ಸ್ ಜಾಸ್ತಿ ಸಿಗುತ್ತಲ್ಲ, ಹಾಗಾಗಿ ಎಲ್ಲ ಸಾಂಬಾರು ಒಂದೆರಡು ದಿವ್ಸಕ್ಕೆ ಮಾಡಿಡೋಣ ಅಂಥೇಳಿ ಬಂದಿದ್ಲು. ಇನ್ನು ಅವಳಲ್ಲಿ ಸಾಂಬಾರೆಲ್ಲ ಮಾಡಿಡೋ ಅಷ್ಟರಲ್ಲಿ ಇಲ್ಲಿ ಮನೆ ಹತ್ರ ಕೂಡ ಬಂದಿದ್ವಿ. ನೀವು ನೋಡ್ತಿರ್ಬೋದು ಲಾಸ್ಟ್ ವ್ಲಾಗಲ್ಲಿ ನಾನು ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ ಸ್ಟೇರ್ ಕೇಸ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ ಅಂತ ಹೇಳಿದೆ. ಈಗ ಸೆಕೆಂಡ್ ಫ್ಲೋರ್ಗೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸೆಕೆಂಡ್ ಫ್ಲೋರ್ ಫುಲ್ ಕಂಪ್ಲೀಟ್ ಆಗಿದೆ. ಕೆಳಗಡೆ ಸ್ವಲ್ಪ ಪೆಂಡಿಂಗ್ ಇದೆ ಇನ್ನು. ಅಂದರೆ ಗ್ರಾನೈಟ್ಸ್ ಹಾಕೋದೇನು ಪೆಂಡಿಂಗ್ ಇಲ್ಲ. ನೀವು ನೋಡ್ತಿರ್ಬೋದು ಇದು ಗ್ರೌಂಡ್ ಫ್ಲೋರಿಗೆ ಏನು ಅವ್ರು ಹತ್ತು ಬರ್ತಾ ಇದ್ದಾರೆ ಅದು. ಸೊ ಬರೀ ಫ್ರಂಟ್ ಡೋರ್ಗೆ ಹಾಕಬೇಕು. ಅಲ್ಲಿ ಗಣೇಶಂದು ಒಂದು ಟೈಲ್ಸ್ ಹಾಕ್ಸ್ಬೇಕು ಅಂತ ಹೇಳಿದ್ನಲ್ಲ. ಸೊ ನಿಮ್ಗೆ ಆಗಲೇ ನಾನು ಹೇಳಿದ್ದೀನಿ, ಫಸ್ಟ್ ಫ್ಲೋರ್ಗೆ ಗಣೇಶ, ಸೆಕೆಂಡ್ ಫ್ಲೋರ್ಗೆ ಮತ್ತು ಇದು ಕುದುರೆ, ಮತ್ತು ತರ್ಡ್ ಫ್ಲೋರಲ್ಲಿ ಬುದ್ಧ ಅಂಥೇಳಿ ಈ ಥರ ಒಂದು ಥೀಮ್ ಇಟ್ಕೊಂಡಿದ್ದೀನಿ ನಾನು ಅಂತ. ಸೊ ಈಗ ಅದೇ ಥೀಮ್ ಪ್ರಕಾರ ನಡೀತಾ ಇದೆ. ಈಗ ನೋಡಿ ಗ್ರೌಂಡ್ ಫ್ಲೋರಿಂದ ಫುಲ್ ಗ್ರಾನೈಟ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಇದು ಫ್ರಂಟಲ್ಲಿ ಸ್ವಲ್ಪ ಮಾಡಬೇಕು. ಇಲ್ಲೂ ಕೂಡ ಟೈಲ್ಸ್ ಹಾಕಬೇಕು. ಇನ್ನು ಒಳಗಡೆ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಬಟ್ ಸಂಪತ್ರ ಮಾತ್ರ ಹಾಕಬೇಕು. ಇನ್ನೂ ಅವರು ಎಲ್ಲ ಕಟ್ ಮಾಡ್ಕೊಳೋದಿದೆ ಅಂಥೇಳಿ, ಸೊ ಪೆಂಡಿಂಗ್ ಇದೆ ಅಂಥೇಳಿ ಕಟ್ ಮಾಡ್ಕೊತಾ ಇದ್ದಾರೆ. ಕೆಲಸ ನೋಡಿ ಹೆಂಗೆ ಎಲ್ಲಂದರೆ ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಯಾಕೆಂತ ಹೇಳಿದ್ರೆ ಎಷ್ಟು ಕ್ಲೀನ್ ಮಾಡಿದ್ರೂ ಅವರು ಟೈಲ್ಸ್ ಹಾಕೋಕ್ಕೆ ಓಡಾಡ್ತಾ ಇರ್ತಾರೆ. ಸೊ ಮತ್ತು ಫ್ರಂಟ್ ಈಗ ರೀಸೆಂಟಾಗಿ ಪ್ಲಾಸ್ಟ್ರಿಂಗ್ ಮಾಡಿರೋದು, ಅಲ್ಲಿಗೆ ನೀರು ಹಾಕೋದು ಒಳಗಡೆನೂ ಕೂಡ ಬೀಳುತ್ತೆ. ಹಾಗಾಗಿ ಅದು ಆ ಥರ ಇದೆ. ಇನ್ನು ಮೇಲ್ಗಡೆ ಇವತ್ತು ತರ್ಡ್ ಫ್ಲೋರ್ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಕರೆಂಟ್ ಇರಲ್ಲ. ಸೊ ಹಳ್ಳಿ ಕಡೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಅವಾಗವಾಗ ಕರೆಂಟ್ ತೆಗಿತಾ ಇರ್ತಾರೆ. ಸೊ ಎಷ್ಟಿರುತ್ತೋ ಅಷ್ಟು ಕರೆಂಟ್ ಇರೋವರೆಗೂ ಒಂದೇ ಸಲ ಕಟ್ ಮಾಡ್ಕೊಡೋಣ ಅಂಥೇಳಿ ಕಟ್ ಮಾಡ್ಕೊತಾ ಇದ್ದಾರೆ. ಸೊ ಈಗೇನು ತೋರಿಸ್ತಾ ಇದ್ದೀನಿ ನಿಮಗೆ, ಇದು ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರು ನೆನ್ನೆಗೆ ಕಂಪ್ಲೀಟ್ ಆಗಿದೆ. ಸೊ ನೀಟಾಗೇನೋ ಹಾಕಿದ್ದಾರೆ. ಸೊ ಮುಂದೆಗಡೆ ಆ್ಯಕ್ಚುಲಿ ಇನ್ನೂ ಅದು ಕರ್ವ್ ಶೇಪ್ ಮಾಡಬೇಕು, ಅದು ಮಾಡಿಲ್ಲ. ಸೊ ಅದು ಬಂದಮೇಲೆ ಫಿನಿಶಿಂಗ್ ಗೊತ್ತಾಗುತ್ತೆ ಹೆಂಗೆ ಮಾಡಿದ್ದಾರೆ ಏನು ಅಂಥೇಳಿ. ಫಸ್ಟು ಸೆಕೆಂಡ್ ಮುಗಿಸ್ಕೊಂಡು ನೋಡಿ, ಮನೆ ಮುಂದೆನೂ ಹಾಕ್ಸಿರ್ಲಿಲ್ಲ ಅಲ್ವಾ. ಸೊ ಇದೆಲ್ಲ ನೆನ್ನೆ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಮನೆ ಮುಂದೆ ಕೂಡ ಇದು ಗ್ರಾನೈಟ್ ಬಂದು ಲಪೋತ್ರ ಅಂತ. ಸೊ ಇದು ಏನು ಸ್ಕಿಡ್ ಆಗಲ್ಲ, ಇದು
ನೀರು ಹಾಕಿದರೂ ಕೂಡ ಮತ್ತು ಏನಾದರೂ ಜಾರೋದೆಲ್ಲ ಆ ಥರ ಆಗುತ್ತಲ್ಲ. ಸೊ ಈ ಗ್ರಾನೈಟ್ ಹಂಗೆ ಆಗಲ್ಲ. ಸೊ ಅದನ್ನು ಈಚೆ ಫುಲ್ಲು ಒಳಗಡೆ ಎಲ್ಲ ಟೈಲ್ಸ್ ಹಾಕಿಸಿ ಈಚೆ ಮಾತ್ರ ಗ್ರಾನೈಟ್ ಹಾಕ್ಸ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಒಂದು ನೀರೇನಾದರೂ ಬಿದ್ದರೆ ಯಾರೂ ಸ್ಕಿಡ್ ಆಗಬಾರ್ದು ಅಂತ ಅಷ್ಟೇ. ಇನ್ನು ಇವಾಗ 3rd ಫ್ಲೋರ್ ಇವತ್ತು ಸ್ಟಾರ್ಟ್ ಮಾಡಬೇಕು. ಈಗ 3rd ಫ್ಲೋರು ಮತ್ತು ಇನ್ನು ಟೆರೆಸ್ ಹತ್ರ ಎಲ್ಲ ಸ್ವಲ್ಪ ಇದೆ. ಅದೆಲ್ಲ ಆಲ್ಮೋಸ್ಟ್ ಇನ್ನು ಒಂದು 2 to 3 ಡೇಸ್ ಆಗುತ್ತೆ ಅನಿಸುತ್ತೆ ಹಾಕೋದಕ್ಕೆ. ಈಗ ನೋಡಿ ಇದು 3rd ಫ್ಲೋರ್ ಮನೆ ಮುಂದೆ ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಮೇಲ್ಗಡೆ ಆ್ಯಕ್ಚುಲಿ ಇವತ್ತು ಚುರ್ಕಿ ಹಾಕ್ಸೋಣ ಅಂಥೇಳಿ ಹಾಕ್ಸಿದ್ದೀವಿ. ನೆನ್ನೆನೇ ಹಾಕಿದ್ದಾರೆ ಆ ಚುರ್ಕಿ ಮಾಡೋದು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ತೋರಿಸ್ತೀನಿ. ಸೊ ನೋಡಿ ಈ ಚುರ್ಕಿ ಮಾಡೋದಕ್ಕೂ ಬೆಂಗಳೂರಲ್ಲೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಗೈಸ್, ಆ್ಯಕ್ಚುಲಿ ಬೆಂಗಳೂರಲ್ಲಿ ಚದರಕ್ಕೆ ಇಷ್ಟು ಅಂತ ಕೊಟ್ಟಮೇಲೆ ಸೊ ಕಂಪ್ಲೀಟ್ ಕೆಲಸ ಎಲ್ಲ ಅವರೇ ಮಾಡಿಕೊಡ್ತಾರೆ. ಇನ್ಫ್ಯಾಕ್ಟ್ ಮೋಲ್ಡ್ಗಾಗಲಿ ಅಥವಾ ರೂಮ್ಗಾಗಲಿ ಎಲ್ಲ ಚುರ್ಕಿ ಹಾಕಿ ಅವರೇ ಕೊಡೋದು. ಸೊ ಈಗ ನೀವು ಇನ್ನೂ ನೋಡ್ತಾ ಇದ್ದೀರಾ ಮೋಲ್ಡ್ಗೇನು ಹಾಕಿಲ್ಲ ಇಲ್ಲಿ. ಇಲ್ಲಿ ನೋಡಿ ಈಗ ಇದು ರೂಮ್ ಮಾಡಿಸಿದ್ವಲ್ಲ ಆ ರೂಮಲ್ಲಿ ಮಾಡಿಸಿರೋದು. ಈಗ ರೂಮಿಗೆ ಮಾತ್ರ ಚುರ್ಕಿ ಹಾಕ್ಸಿದ್ದೀನಿ ನೋಡಿ. ಸೊ ಇದಿಷ್ಟು ಹಾಕ್ಸೋಕ್ಕೆ ಚದರಕ್ಕೆ 4,000 ಅಂತೆ. ಇದು ಆ್ಯಕ್ಚುಲಿ ಬಂದು ಸೊ 2.5 ಚದರ 3 ಚದರ ಬರುತ್ತೆ. ಇದಕ್ಕೆ ಈಗ 9,000 ದುಡ್ಡು ತೊಗೊಂಡಿದ್ದಾರೆ. ಯಪ್ಪ ಇದಕ್ಕೂ ಇಷ್ಟೊಂದು ಕಾಸ್ಟ್ಲಿನಾ ಅಂತ ಅನಿಸುತ್ತೆ. ಸೊ ನಮ್ಮ ಕಡೆ ಎಲ್ಲ ಇಲ್ಲ, ಇಲ್ಲಿ ಹಳ್ಳಿ ಕಡೆ ಅಂತೂ ಕೆಲವೊಮ್ಮೆ ತುಂಬ ಮೋಸ. ಅಂದರೆ ಏನಪ್ಪ ಅಂತ ಹೇಳಿದ್ರೆ ಫಸ್ಟೇ ಮಾತಾಡ್ಕೋಬೇಕಾಗಿತ್ತು. ನಮಗೂ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ದು ಚದರಕ್ಕೆ ಇಷ್ಟು ಅಂದರೆ ಎಲ್ಲ ಏನು ಬೆಂಗಳೂರಲ್ಲಿ ಹೆಂಗಿದೆ ಇಲ್ಲೂ ಹಂಗೆ ಅಂತ ಯಾಮಾರಿಬಿಟ್ಟೆ. ಸೊ ಇನ್ನು ಮೇಲೆ ಆ ಥರ ಯಾರಾದರೂ ಹೊಸ್ದಾಗಿ ಮನೆ ಕಟ್ಟೋರಿದ್ದರೆ ಯಾಮಾರಬೇಡಿ ಈ ಥರ ಎಲ್ಲ. ಸೊ ಫಸ್ಟೇ ಎಲ್ಲ ಮಾತಾಡಿಕೊಂಡು ಕೇರ್ಫುಲ್ಲಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮೋಲ್ಡು ಕೂಡ ಚುರ್ಕಿ ಹಾಕ್ಸಿಲ್ಲ. ಸೊ ಅದು ಹಾಕಬೇಕಾದ್ರೇ ನಿಮಗೆ ವ್ಲಾಗ್ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಕಡೆ ಸ್ಲ್ಯಾಬ್ ಬರಬೇಕು. ಲಾಸ್ಟ್ ಕಾರ್ನರಲ್ಲಿ ನೀರು ಹೋಗೋಕ್ಕೆ ವಾಟ ಕೊಡಿಸಿದ್ದೀನಿ. ಸೊ ನೋಡ್ತಿರ್ಬೋದು ಆ ಮೂಲೆಯಲ್ಲಿ ಇಲ್ಲಿ ಪೈಪ್ ಬಿಟ್ಟಿದ್ದಾರಲ್ಲ, ಸೊ ಅದೇ ಪೈಪು ಲಾಸ್ಟ್ ಕಾರ್ನರಲ್ಲಿ ಪೈಪ್ ಬಿಟ್ಟಿರೋದು. ಅದು ವಾಟ ಕೊಟ್ಟು ನೀರು ಹೋಗೋಕ್ಕೆ ಬಿಟ್ಟಿರೋದು. ಇನ್ನು ಮೋಲ್ಡು ಕೂಡ ಚುರ್ಕಿ ಹಾಕಿಸಿ ಅದು ಕೂಡ ವಾಟ ಎಲ್ಲ ಹೊಸದಾಗಿ ಮನೆ ಕಟ್ತಾ ಇದ್ದೀರಾ. ಅವ್ರು ಆ್ಯಕ್ಚುಲಿ ಕಟ್ಟಬೇಕಾದ್ರೆ ಹುಷಾರಾಗಿ ಮಾತಾಡ್ಕೊಂಡು ಕಟ್ಟಿ. ಯಾಕೆಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಬೆಂಗಳೂರಲ್ಲೆಲ್ಲ ಮೋಲ್ಡ್ ಹಾಕೋದ್ರಿಂದ ಹಿಡಿದು ಚುರ್ಕಿ ಹಾಕೋವರೆಗೂ ಇನ್ಕ್ಲೂಡಿಂಗ್ ನಾವೇನು ಚದರ ಅಂತ ಮಾತಾಡಿರ್ತೀವೋ ಅದರಲ್ಲೇ ಮಾಡ್ತಾರೆ. ಬಟ್ ಇಲ್ಲೇ ಫಸ್ಟ್ ಟೈಮು ನಾನು ಕೇಳಿದ್ದು ಚುರ್ಕಿ ಹಾಕೋಕ್ಕೆ ಬೇರೆ ಅಂತ. ಬರೀ ಕೆಲಸದವ್ರನ್ನೇ ಇಟ್ಕೊಂಡು ಮಾಡ್ಸೋಣ ಅಂತ ಹೇಳಿದ್ರೆ ಅವರು ಇನ್ನೂ ಮೋಲ್ಡ್ಗೆ ಹಾಕಿಲ್ವಲ್ಲ. ಸೊ ಮೋಲ್ಡ್ಗೆ ಹಾಕೋಕ್ಕೆ 45,000 ಕೇಳ್ತಾ ಇದ್ದಾರೆ. ಇಲ್ಲಿ ನನ್ನ ಮಗಳು ವ್ಲಾಗ್ ಮಾಡ್ತಾ ಇದ್ರೆ ತೀಟೆ ಮಾಡ್ತಾ ಇದ್ದಾಳೆ. ನೀವು ನೋಡ್ತಿರ್ಬೋದು ಹೆಂಗೆ ಮಾಡ್ತಾ ಇದ್ದಾಳೆ ಅಂತ. ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡಿ, ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೇರ್ಫುಲ್ಲಾಗಿ ಮಾಡಿ. 45,000 ಕೇಳ್ತಾ ಇದ್ದಾರೆ ಮೋಲ್ಡಿಗೆ ಹಾಕೋಕ್ಕೆ. ನೋಡಬೇಕು, ನಾವು ಬೇರೆಯವ್ರನ್ನ ಕರೆಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒದೆ ತಿಂತೀಯ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿರ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.